ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ದಿನದ ಪ್ರಮುಖ ವಿದ್ಯಮಾನವನ್ನ ಪ್ರಶ್ನೆಗಳ ಮೂಲಕ ಮತ್ತಷ್ಟು ವಿಭಿನ್ನ ಹಾಗೆ ಆಳವಾಗಿ ವಿವರಿಸುವ ಪ್ರಯತ್ನವನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ಮಾಡ್ತಾ ಹೋಗ್ತೀವಿ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೆ ಕೂಡ ಇದೇ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತಾ ಇರುವ 3 ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಕಳೆದ 1 ವಾರದಿಂದಲೂ ಕೂಡ ನಿರಂತರವಾಗಿ ಗಮನಿಸ್ತಾ ಇದ್ದೀವಿ. ಉತ್ತರದ ರಾಜ್ಯಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಇದರ ಪರಿಣಾಮವಾಗಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಾಶವಾಗಿ ಹೋಗ್ತಾ ಇದೆ. ಅದೇ ಇವತ್ತಿನ ಮೊದಲ ಸುದ್ದಿ, ಉತ್ತರದ ರಾಜ್ಯಗಳಲ್ಲಿ ಆಗ್ತಾ ಇರುವ ಮಳೆ ಹಾಗೆ ಅದರಿಂದ ಆಗ್ತಾ ಇರುವ ಅನಾಹುತಗಳ ಬಗ್ಗೆ. ಎಷ್ಟು ರಾಜ್ಯಗಳು ಮಳೆಯ ಈ ಆರ್ಭಟದಿಂದ ಹಾನಿಗೆ ಒಳಗಾಗಿವೆ ಅನ್ನೋದರ ಲೆಕ್ಕವನ್ನ ನಾವು ಗಮನಿಸಿದ್ರೆ, ಬಹುತೇಕ ಉತ್ತರ ಭಾರತ ಭಾಗದ ಬಹುತೇಕ ರಾಜ್ಯಗಳಲ್ಲೂ ಕೂಡ ಮಳೆಯ ಆರ್ಭಟ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ 10 ರಾಜ್ಯಗಳು ಅಪಾರ ಪ್ರಮಾಣದ ಹಾನಿಗೆ ಒಳಗಾಗ್ತಾ ಇದೆ ಮಳೆಯ ಅಬ್ಬರದಿಂದಾಗಿ. ಇನ್ನು ಇದರ ಪರಿಣಾಮ ಏನಾಗ್ತಾ ಇದೆ? ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಅಷ್ಟೇ ಅಲ್ಲ, ಹಾಗೆ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಎಷ್ಟೋ ಮಂದಿ ಪ್ರಾಣ ಕಳ್ಕೊಳ್ಳುವಂತಹ ಪರಿಸ್ಥಿತಿ, ಹಾಗೆ ಮೂಕ ಪ್ರಾಣಿಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವ ದೃಶ್ಯಗಳು ಕಣ್ಮುಂದೆ ಬರ್ತಾ ಇದೆ. 10 ರಾಜ್ಯಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ವಿ, ಹಿಮಾಚಲ ಪ್ರದೇಶದ ಆ ಭಾಗದಲ್ಲಿರುವ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಹಾಗೆ ಧಾರ್ಮಿಕ ಸ್ಥಳಗಳಿಗೆ ಹೋದ ಯಾತ್ರಾರ್ಥಿಗಳು ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕಿದ್ರು ಅನ್ನೋದನ್ನ. ಕೇವಲ ಅಷ್ಟು ಮಾತ್ರ ಅಲ್ಲ, ಅಲ್ಲಿರುವ ಜನ ಅಂದ್ರೆ ಅಲ್ಲಿನ ಮೂಲ ನಿವಾಸಿಗಳು ಅವರು ಕೂಡ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ಹಾನಿಗೆ ಒಳಗಾಗ್ತಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ, ಬಿರುಗಾಳಿ ಆಗ್ತಾ ಇದೆ, ಅದರ ಜೊತೆಗೆ ಮಳೆ, ಇದೆಲ್ಲವೂ ಕೂಡ ಸೇರಿ ಜನಜೀವನ ತತ್ತರಿಸಿ ಹೋಗ್ತಾ ಇದೆ. ಈವರೆಗೆ ಉತ್ತರ ಭಾರತದಲ್ಲಿ ಅಧಿಕೃತವಾದ ಸಂಖ್ಯೆ ಸಾವಿನದ್ದು 20ಕ್ಕೂ ಹೆಚ್ಚು ಅನ್ನೋದು ಮೂಲಗಳ ಮಾಹಿತಿ. ಈಗ ಎಕ್ಸಾಕ್ಟ್ಲಿ ಇಷ್ಟೇ ಮಂದಿ ಪ್ರಾಣಕ್ಕೆ ಹಾನಿಯಾಗಿದೆ ಅನ್ನೋ ಲೆಕ್ಕ ಸಿಗ್ಲಿಕ್ಕೆ ಒಂದಷ್ಟು ಸಮಯ ಹಿಡಿಯುತ್ತೆ. ಆದ್ರೆ ತಕ್ಷಣಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿಯ ಪ್ರಕಾರ ಕೇವಲ ನಾರ್ತ್ ಇಂಡಿಯಾ ರಾಜ್ಯಗಳಲ್ಲಿ ಅಂದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲೇನೆ ಇದುವರೆಗೂ 20ಕ್ಕೂ ಹೆಚ್ಚು ಮಂದಿ ಸಾವು ಸಂಭವಿಸಿದೆ. ಇನ್ನು ದೆಹಲಿಯಲ್ಲಿ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 41 ವರ್ಷಗಳಲ್ಲೇ ಮೊದಲ ಬಾರಿಗೆ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿರುವ ಬಗ್ಗೆ ವರದಿಯಾಗ್ತಾ ಇದೆ. ಇತ್ತ ರಾಜಸ್ಥಾನದಲ್ಲಿ 3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಅಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತವಾಗಿದೆ. ಯಾವ ಪ್ರಮಾಣದಲ್ಲಿ ಮಳೆ ಹಾನಿಗೆ ಕಾರಣವಾಗ್ತಾ ಇದೆ ಅನ್ನೋದನ್ನ ವಿವರಿಸುತ್ತೆ ಮುಂದೆ ನಾವು ತೋರಿಸ್ಲಿಕ್ಕೆ ಹೊರಟಿರುವ ದೃಶ್ಯಗಳು. ಮಳೆಯಿಂದ ಯಾವ ಪ್ರಮಾಣದಲ್ಲಿ ಅಲ್ಲಿನ ಮೂಲಭೂತ ಸೌಕರ್ಯಗಳು ಅಂದ್ರೆ ರಸ್ತೆ ಆಗಿರಬಹುದು ಅಥವಾ ವಾಹನ ಸಂಚಾರ ವ್ಯವಸ್ಥೆ ಆಗಿರಬಹುದು, ಮನೆಗಳು, ಅಂಗಡಿಗಳು ಎಲ್ಲವೂ ಕೂಡ ಮಳೆಯಿಂದ ಹಾನಿಗೆ ಒಳಗಾಗ್ತಾ ಇರೋದು. ಹಾಗೆ ಅನೇಕ ಕಡೆಗಳಲ್ಲಿ, ಅದರಲ್ಲೂ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಆಗ್ತಾ ಇರೋದು, ಬಂಡೆ ಕಲ್ಲುಗಳು ರಸ್ತೆಗೆ ಅಡ್ಡಲಾಗಿ ಬರ್ತಾ ಇರೋದು, ಆ ದೃಶ್ಯಗಳು ಕೂಡ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಅನೇಕ ಸೇತುವೆಗಳು ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದೆ, ಪ್ರವಾಹದ ಹೊಡೆತಕ್ಕೆ ಸಿಲುಕಿ. ಆ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಬಿರುಗಾಳಿ ಸಹಿತ ಮಳೆಯಾಗ್ತಿರೋದ್ರಿಂದಾಗಿ ಕೇವಲ ಸಾವನ್ನಪ್ಪದವರ ಸಂಖ್ಯೆ 20 ಅನ್ನೋದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ. ಆದ್ರೆ ಆಸ್ತಿ ಪಾಸ್ತಿ ಹಾನಿಯಾಗಿರೋದ್ರ ಅಂದಾಜು ಇನ್ನೂ ಕೂಡ ಮಾಡಿಲ್ಲ. ಅದರ ಅಂದಾಜು ಸಿಕ್ಕಿದ್ರೆ ಗೊತ್ತಾಗತ್ತೆ ಎಕ್ಸಾಕ್ಟ್ಲಿ ಯಾವ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ ಅಂತ ಹೇಳಿ. ನಾವು ಅನೇಕ ದೃಶ್ಯಗಳನ್ನ, ಉತ್ತರ ಭಾರತ ಭಾಗದ ಅನೇಕ ರಾಜ್ಯಗಳ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಿಮಾಚಲ ಪ್ರದೇಶದಲ್ಲಂತೂ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದು. ಮಳೆಯ ಪರಿಣಾಮ ಯಾವ ಮಟ್ಟಿಗಿದೆ ಅಂತಂದ್ರೆ, ನೋಡುತ್ತಲೇ ರಸ್ತೆನೇ ಕುಸಿದು ಹೋಗ್ತಾ ಇದೆ, ಬ್ರಿಡ್ಜ್ಗಳು ಮುರಿದು ಹೋಗ್ತಾ ಇದೆ, ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರೋದು. ಅಂಥ ಅನೇಕ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಪರಿಣಾಮ, ಪ್ರವಾಹದ ಪರಿಸ್ಥಿತಿ ಹಾಗೆ ಅದರಿಂದಾಗಿರುವ ಜನಜೀವನ ಅಸ್ತವ್ಯಸ್ತ. ಇನ್ನು ಪಂಜಾಬ್ನಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಮಳೆಯಿಂದ ಜನವಸತಿ ಪ್ರದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಡ್ರೋನ್ ಕ್ಯಾಮೆರಾದ ದೃಶ್ಯಗಳ ಮೂಲಕ ನಾವು ಗಮನಿಸ್ತಾ ಇದ್ವಿ. ಮನೆಗಳಿದ್ದ ಜಾಗದಲ್ಲಿ ಇದೀಗ ನೀರಿನ ಮಧ್ಯೆ ಮನೆ, ಹೀಗಾಗಿ ಜನಜೀವನ ಅಸ್ತವ್ಯಸ್ತ, ಸಂಚಾರ ವ್ಯವಸ್ಥೆಯಲ್ಲಿ ಅಡಚಣೆ ಆಗಿರೋದು, ವಿದ್ಯುತ್ ಸಂಪರ್ಕಗಳು ಎಷ್ಟೋ ಭಾಗದಲ್ಲಿ ಕಡಿತ ಆಗಿದೆ. ಹಾಗೆ ಜನರಿಗೆ ಸಂಪರ್ಕಕ್ಕೆ ಇದ್ದ ರಸ್ತೆಗಳು, ಸೇತುವೆಗಳು ಕೂಡ ನೀರಿನಲ್ಲಿ ಮುಳುಗೋಗಿರೋದ್ರಿಂದ ವಾಹನ ಸಂಚಾರ ಕೂಡ ಸಾಕಷ್ಟು ಅಸ್ತವ್ಯಸ್ತವಾಗಿದೆ. ಪಂಜಾಬ್ನ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಮಳೆಯಿಂದಾದ ಹಾನಿ ಯಾವ ರೀತಿ ಇದೆ ಅಂತ ಹೇಳಿ. ಇನ್ನು ಮರುಭೂಮಿಯ ನಾಡು ಅಂತ ಕರೆಸಿಕೊಳ್ಳುವ ರಾಜಸ್ಥಾನದಲ್ಲೂ ಕೂಡ ಧಾರಾಕಾರವಾಗಿ ಕಳೆದ 3-4 ದಿನದಿಂದ ಮಳೆ ಆಗ್ತಾ ಇದೆ.
ಮಳೆಯ ಪರಿಣಾಮ ರಸ್ತೆಗಳೆಲ್ಲ ಜಲಾವೃತವಾಗಿರೋದು. ಒಂದು ಪ್ರದೇಶ ರಾಜಸ್ಥಾನದ ಒಂದು ಭಾಗದ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ರಸ್ತೆ ಮೇಲೆಲ್ಲ ನೀರು ತುಂಬಿರೋದ್ರಿಂದ ವಾಹನ ಸಂಚಾರಕ್ಕೂ ಕೂಡ ಸಾಕಷ್ಟು ಅಡಚಣೆ ಉಂಟಾಗಿದೆ. ಹಾಗೆ ಹೀಗೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳಿಗೆ, ಹಾಗೆ ದಿನನಿತ್ಯದ ಕೆಲಸ ಕಾರ್ಯಕ್ಕೆ ಹೋಗೋ ಇತರರಿಗೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ. ಹೀಗಾಗಿ ಆಯಾ ಸ್ಥಳೀಯ ಆಡಳಿತಗಳು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವ ಹರಸಾಹಸವನ್ನ ಮುಂದುವರೆಸಿದೆ. ಒಟ್ಟು 10ಕ್ಕೂ ಹೆಚ್ಚು ರಾಜ್ಯಗಳಿಗೆ ಮಳೆಯ ಪರಿಣಾಮ ಅಪಾರ ಪ್ರಮಾಣದಲ್ಲಿ ತಟ್ಟಿರೋದು. ಅಲ್ಲಿನ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ.